ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಮೋತಿಚೂರ್ ಲಡ್ಡನ್ನ ಮಾಡ್ತಾಯಿದ್ದೀನಿ. ಇದನ್ನು ಮಾಡ್ತಾ ಇರೋದು ಇದು 100ನೇ ವಿಡಿಯೋ, ಅದಕ್ಕಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ನನಗೆ ತುಂಬ ಖುಷಿಯಾಗಿರೋದು ಏನಪ್ಪ ಅಂದರೆ, ಇವತ್ತು ಬಂದು 400 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಅದಕ್ಕೋಸ್ಕರ ನಾನು ಸ್ವೀಟ್ ಮಾಡಿ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ, ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಬನ್ನಿ, ಇದು ಮೋತಿಚೂರ್ ಲಡ್ಡನ್ನು ಮಾಡೋದು ಹೇಗೆ ಅಂತ ನಾನು ಮೋತಿಚೂರ್ ಲಡ್ಡನ್ನು ಮಾಡ್ತಾಯಿದ್ದೀನಿ. ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬಂದು ನಾನು ಒಂದು ಕಪ್ಪು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಇದು ಕಪ್ ಎಷ್ಟಿದೆ ಅಷ್ಟು ಮಾತ್ರ ತಗೊಂಡಿದ್ದೀನಿ. ಇದು ಒಂದು ಕಪ್ಪಲ್ಲಿ ಸ್ವಲ್ಪ ಜಾಸ್ತಿ ಇದೆ ಸಕ್ಕರೆ ತಗೊಂಡಿದ್ದೀನಿ. ಇದು ಬಂದು ಒಣದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಸ್ವಲ್ಪ ಲವಂಗ, ಸ್ವಲ್ಪ ಕಲರ್ಗೆ ಕೇಸರಿ, ಇಷ್ಟನ್ನು ಕೂಡ ಇಟ್ಕೊಂಡಿದ್ದೀನಿ. ಇವಾಗ ಬಂದು ಮೋತಿಚೂರ್ ಲಡ್ಡನ್ನ ಹೇಗೆ ಮಾಡೋದು ಅಂತ ನೋಡೋಣ. ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾವು ಯಾವುದು ಅಳತೆ ಪ್ರಮಾಣದಲ್ಲಿ ತಗೋತೀವೋ ಅದೇ ಅಳತೆ ಪ್ರಮಾಣದಲ್ಲಿ ನಾವು ಸಕ್ಕರೆನ ತಗೊಂಡ್ರೆ ಅದು ಕರೆಕ್ಟಾಗಿರುತ್ತೆ. ಇವಾಗ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದೇ ಸಲ ನೀರು ಹಾಕಂದ್ರೆ ತೆಳು ಆದರೆ ಕಷ್ಟ ಆಗುತ್ತಲ್ವ, ಅದಕ್ಕೆ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿ ಕಲಸೋಣ. ಗಟ್ಟಿಯಾಗಿ ಕಲಿಸಿದ್ರೆ ಅದರಲ್ಲಿರೋ ಗಂಟೆಲ್ಲ ನೀಟಾಗಿ ಕರಗುತ್ತೆ. ಇವಾಗ ನಾನು ಇನ್ನೂ ಸ್ವಲ್ಪ ನೀರು ಹಾಕಿ ತೆಳುವಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ನಾನು ಕಲಿಸಿದ್ದೀನೋ ಈ ಅಳತೆ ಪ್ರಮಾಣ ಕರೆಕ್ಟಾಗಿದೆ. ಇವಾಗ ನಾನು ಸ್ಟವ್ ಹಚ್ಚಿ ಬಾಣಲಿನ ಇಟ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಇದು ಬಂದು ಖಾರ ಬೂಂದಿ ಮಾಡೋದಕ್ಕೆ ಅಂತ ತಂದಿರೋದು. ನಾನು ಖಾರ ಬೂಂದಿನೂ ಮಾಡ್ಬೋದು, ಈ ರೀತಿ ಸ್ವೀಟ್ ಬೂಂದಿನೂ ಮಾಡ್ಬೋದು. ಇದಿಲ್ಲ ಅಂದರೆ ಬೇರೆದ್ರಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದು ನೋಡ್ತಾ ಇರ್ಬೋದು, ಇದು ಎಲ್ಲರ ಮನೇಲೂ ಇರುತ್ತೆ. ಯಾಕೆಂದರೆ ಪ್ರತಿಯೊಂದು ಮನೇಲೂ ಅಡುಗೆ ಮಾಡೋರು ಅಂತ ಮನೇಲಿ ಎಲ್ಲರ ಮನೇಲೂ ಇರುತ್ತೆ. ಅದಕ್ಕಾಗಿ ಇದರಲ್ಲೂ ಕೂಡ ಮಾಡಿ ಒಂದ್ಸಲ ತೋರಿಸ್ತೀನಿ. ಇದು ಸೊಪ್ಪು ಅಥವಾ ಪಲ್ಯ ಮಾಡೋದಕ್ಕೆ ಅಂತ ಉಪಯೋಗಿಸೋದು. ಇದರಲ್ಲೂ ಇವಾಗ ಬಂದು ಎಣ್ಣೆ ಕಾದಿದೆ ನೋಡಿ. ಈ ರೀತಿ ಪಾತ್ರೆ ಸಹಾಯದಲ್ಲೂ ಕೂಡ ಮಾಡ್ಬೋದು. ಈ ಥರ ಪಾತ್ರೆ ಎಲ್ಲರ ಮನೇಲಿ ಇರುತ್ತಲ್ವ, ಅದಕ್ಕಾಗಿ ಕೂಡ ಇದರಲ್ಲೂ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದೇನು ತುಂಬ ಬೇಯಿಸೋ ಅಗತ್ಯ ಇಲ್ಲ, ಒಂದು 3/4% ಬೆಂದರೆ ಸಾಕಾಗುತ್ತೆ. ಬೂಂದಿ ಖಾರ ಎಲ್ಲ ಮಾಡಿದಾಗ ಸ್ವಲ್ಪ ಗರಿ ಗರಿಯಾಗಿ ಬೇಯಿಸ್ಬೇಕು. ಇದು ಒಂದು 3/4% ಬೆಂದರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಮೆತ್ತಗಿದ್ರೂ ಪರವಾಗಿಲ್ಲ. ನೋಡಿ, ನಾನು 1-2 ಬಾರಿ ಹಾಕ್ತಾಯಿದ್ದೀನಿ. ಇದು ಬೂಂದಿ ಖಾರ ಮಾಡೋದು ತೋರಿಸಿದ್ನಲ್ಲ, ಆ ಪ್ಲೇಟಲ್ಲೂ ಕೂಡ ಮಾಡ್ತಾಯಿದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ಅದರಲ್ಲೂ ಮಾಡಿ ತೋರಿಸಿದ್ದೀನಿ ಮತ್ತು ಈ ಪ್ಲೇಟಲ್ಲೂ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದ್ನಲ್ಲ 3/4% ಬೆಂದರೆ ಸಾಕಾಗುತ್ತೆ ಅಂತ. ಇವಾಗ ಕರೆಕ್ಟಾಗಿ ಬೆಂದಿದೆ. ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ನಾನು ಒಂದು ಬೌಲ್ ಅಳತೆ ಸಕ್ಕರೆ ಹಾಕಿದ್ದೀನಿ. ಅದೇ ಬೌಲಲ್ಲಿ ಅರ್ಧ ನೀರನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ಟವ್ ಹಚ್ಚಿ ನಾವು ಪಾಕನ ತಗೊಳ್ಳೋಣ. ಇವಾಗ ನೋಡಿ, ಪಾಕ ಕರೆಕ್ಟಾಗಿ ಬಂದಿದೆ. ಇದು ಸ್ವಲ್ಪ ಅಂಟು ಬರೋವರೆಗೂ ಈ ರೀತಿ ಮಾಡ್ಕೋಬೇಕು. ಒಂದೆಡೆ ಪಾಕ ಬಂದರೆ ಸಾಕಾಗುತ್ತೆ. ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕೊಳ್ಳಿ. ಇದಕ್ಕೆ ನೀವು ಕಲರ್ ಇದ್ದರೆ ಫುಡ್ ಕಲರ್ನೂ ಕೂಡ ಹಾಕೋಬೋದು. ನಾನು ಇದರಲ್ಲಿ ಬಂದು ಕೇಸರಿ ಕಲರ್ನ ಹಾಕ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆಯೇ ನನ್ನ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಇವಾಗ ಪಾಕ ರೆಡಿಯಾಗಿದೆ ಅಲ್ವಾ, ಅದಕ್ಕೆ ನಾನು ಬೂಂದಿನ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇನೋ ಪಾಕ ಕರೆಕ್ಟಾಗಿ ಬಂದರೆ ತುಂಬ ಬೇಯಿಸೋ ಅಂತ ಅಗತ್ಯ ಏನಿಲ್ಲ. ಒಂದು 5-10 ನಿಮಿಷ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ಕರೆಕ್ಟಾಗಿ ಆಗಿದೆ. ಇವಾಗ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇದೆಯಲ್ಲ, ಅದನ್ನು ಕೂಡ ಈ ರೀತಿ ಹುರ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ನಾನು ತುಪ್ಪ ಹಾಕೋತಾ ಇದ್ದೀನಿ. ನಿಮಗೆ ತುಪ್ಪ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂದು 2-3 ಸ್ಪೂನ್ ಹಾಕೋಬೋದು. ಇದರಲ್ಲಿ ನಾನು ಸ್ವಲ್ಪನೇ ಹಾಕಿದ್ದೀನಿ. ನೋಡಿ, ಇದು ಹುರಿದು ರೆಡಿಯಾಗಿದೆ. ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಇದು ತುಂಬ ಅಂದರೆ ತುಂಬಾ ಸುಲಭ. ಮನೇಲಿ ಒಂದು ಫಂಕ್ಷನು ಅಥವಾ ಒಂದು ಪೂಜೆ ಈ ರೀತಿ ಏನಾರು ಇದ್ದಾಗ ಈ ರೀತಿ ನಾವು ಕೂಡ ಮನೇಲಿ ಮಾಡ್ಕೋಬೋದು. ಇದು ಒಂದು 10 ನಿಮಿಷ ಆರಲಿಕ್ಕೆ ಬಿಡೋಣ. ಇವಾಗ ನೋಡಿ, ಒಂದು 10 ನಿಮಿಷ ಆದಮೇಲೆ ಈ ರೀತಿ ಆಗಿದೆ. ಅದು ಬೂಂದಿಗೆ ಪೂರ್ತಿಯಾಗಿ ಆ ಸ್ವೀಟ್ ಏನಿತ್ತು ಸಕ್ಕರೆ ಪಾಕ ಅದೆಲ್ಲ ಪೂರ್ತಿಯಾಗಿ ಹೀರ್ಕೊಂಡಿದೆ.
ಈ ರೀತಿ ನಾನು ಕೈಗೆ ಒಂದು ಹ್ಯಾಂಡ್ ಗ್ಲೌಸ್ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡಿ ಹಾಗೆಯೇ ಕೈಲಿ ಚೆನ್ನಾಗಿ ಅದನ್ನು ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ. ಇದನ್ನು ನಾವು ಬೇಕಿದ್ದರೆ ನೀವು ಬೂಂದಿನೇ ಮಿಕ್ಸಿ ಜಾರ್ಗೆ ಹಾಕಿ ಒಂದು ರೌಂಡು ಹಾಗೆಯೇ ಜಸ್ಟ್ ಆನ್ ಆಫ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಬೋದು. ನಾನು ಆ ಪೌಡ್ರ್ ಮಾಡಲಿಲ್ಲ, ಹಾಗೆಯೇ ಪಾಕನ ಸ್ವಲ್ಪ ಜಾಸ್ತಿ ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಉಂಡೆನ ಮಾಡ್ಕೊತಾ ಇದ್ದೀನಿ. ನಾನು ಕೈಗೆ ಒಂದು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಈ ರೀತಿ ಕಲಸಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ, ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಮೋತಿಚೂರ್ ಲಡ್ಡು. ನೀವು ಕೂಡ ಮನೇಲಿ ಮಾಡಿ ಹಾಗೆಯೇ ರುಚಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನನ್ನ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್.